ಅನ್ನ ನೀಡಿ ಅಮ್ಮ, ಅನ್ನ ನೀಡಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ದಾನ ಮಾಡಿರಿ. ಹಸುವಿನ ತಾಪ ತಾಳದೆ ಅನ್ನ, ಹಸುವಿನ ತಾಪ ತಾಳದೆ ಅನ್ನ, ಮನವು ಬೇಡಿದೆ ಭಿಕ್ಷಾ, ಮನವು ಬೇಡಿದೆ ಭಿಕ್ಷಾ ನೀಡಿರಿ, ಉಳಿಸಿರಿ, ನೀಡಿರಿ, ಉಳಿಸಿರಿ, ದಾನ ಮಾಡಿರಿ, ದಾನ ಉಳಿಸಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ದಾನ ಮಾಡಿರಿ, ದಾನ ಮಾಡಿರಿ. ಅಮ್ಮ ಅಮ್ಮ, ಹೊಟ್ಟೆ ಹಸಿತಾ ಇದೆ, ನಡೆಯೋಕೆ ಆಗೋದಿಲ್ಲ, ಎಲ್ಲಿಗಮ್ಮ ಹೋಗೋದು? ಮಗು, ನಾವು ಹೋಗೋ ದಾರಿ ಬಹುದೂರ ಇದೆಯಮ್ಮ, ಬಹುದೂರ ಇದೆ. ಅಯ್ಯಯ್ಯೋ, ಏನಮ್ಮ ಈ ಮೈ ತುಂಬಾ ಸುಡ್ತಾ ಇದೆ, ಮೈ ತುಂಬಾ ಸುಡ್ತಾ ಇದೆ, ಜ್ವರ ಬಂದಿದೆ ಅಂತ ಕಾಣಿಸುತ್ತೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಕ್ಕೂ ನನ್ನ ಹತ್ರ ಒಂದು ಬಿಡಿಗಾಸಿಲ್ಲ. ಅಯ್ಯೋ ದೇವ್ರೆ, ನಮಗೆ ಯಾಕೆ ಇಂಥ ಪರಿಸ್ಥಿತಿ ತಂದೊಡ್ಡಿದ್ಯಪ್ಪ, ನಮಗೆ ಯಾಕೆ ಈ ರೀತಿ ಪರಿಸ್ಥಿತಿ ತಂದೊಡ್ಡಿದೆ? ಅಮ್ಮ, ನನಗೇನೂ ಆಗಿಲ್ಲಮ್ಮ, ನಾನು ಸುಮ್ಮನೆ ಕೇಳಿದ್ದೆ. ಅಮ್ಮ ನೋಡಮ್ಮ, ನಮ್ಮ ಹಾಗೆ ಯಾರೋ ಒಬ್ಬರು ಅನ್ನ ಅನ್ನ ಎಂದು ನರಳುತ್ತಿದ್ದಾರೆ ನೋಡಮ್ಮ. ಆ ದೇವರು ನಮ್ಮಂಥವರಿಗೆ ಈ ರೀತಿ ಕಷ್ಟವನ್ನು ಏಕೆ ಕೊಡುತ್ತಿದ್ದಾನಮ್ಮ? ನಮಗೆ ಮನೆಯಲ್ಲಿ ಅಪ್ಪ ಮಾಮ ಯಾರೂ ಇಲ್ಲವೇನಮ್ಮ? ಇದ್ರಮ್ಮ, ಎಲ್ಲರೂ ಇದ್ರು, ಆದ್ರೆ ಈಗ ಈ ಎಲ್ಲರೂ ಬಹುದೂರ ನಮ್ಮಿಂದ ಹೋಗಿದ್ದಾರಮ್ಮ, ಎಲ್ಲರೂ ನಮ್ಮಿಂದ ಬಹುದೂರ ಹೋಗಿದ್ದಾರೆ. ದೂರಾಗಲು ನೀನೇನಂತ ಕೆಟ್ಟ ಕೆಲಸ ಮಾಡಿದ್ದೀಯಮ್ಮ? ಬೇಕಾದರೆ ನಮ್ಮಪ್ಪ ಸಿಟ್ಟಾಗಲಿ, ಸತ್ತು ಹೋಗಲಿ, ಆದರೆ ನಿನ್ನ ಅಣ್ಣಂದಿರಾದರೂ ನಿನ್ನನ್ನು ಅಪ್ಪಿ ಮನೆ ಕರೆದುಕೊಂಡು ಹೋಗಲಿಲ್ಲವೇನಮ್ಮ? ನಾನಾದರೂ ಹಾಯಾಗಿ ಅನಾಥಾಶ್ರಮದಲ್ಲಿ ಸರ್ಕಾರ ಕೊಟ್ಟ ಅನ್ನ ತಿಂದು ಹಾಯಾಗಿ ಗೆಳತಿಯರ ಜೊತೆಗೆ ಓದಿಕೊಳ್ಳುತ್ತಿದ್ದೆ. ಸುಮ್ಮನೆ ನನ್ನನ್ನೇಗೆ ಕರೆದುಕೊಂಡು ಬಂದಿಯಮ್ಮ? ಮಾತಾಡು ಕಂದ, ನೀನು ಮಾತಾಡು. ದೊಡ್ಡವರಿಂದ ಕಿರಿಯರವ್ರಿಗೂ ನಾನು ಬಯಸ್ಕೋಬೇಕು ಅಂತ ಆ ದೇವರು ನನ್ನ ಹಣೆಯಲ್ಲಿ ಬರ್ತಿದ್ದಾನಮ್ಮ, ಹಣೆಯಲ್ಲಿ ಬರ್ತಿದ್ದಾನೆ. ನಾ ಮಾತಾಡಿದ್ದು ತಪ್ಪಾಯ್ತು, ಕ್ಷಮಿಸಮ್ಮ. ಅದೋ ನೋಡಮ್ಮ, ಆಡುತ್ತಿದ್ದಾನೆ, ಎಬ್ಬಿಸಿ ಕೂಡಿಸೋಣ ಬಾರಮ್ಮ. ಹೌದಲ್ವಮ್ಮ? ಯಾರು ಅಂತ ನೋಡೋಣಮ್ಮ, ಯಾರು ಅಂತ ನೋಡೋಣ. ಯಾರಪ್ಪ ನೀನು? ಯಾರಪ್ಪ ನೀನು? ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದೆಯಲ್ಲ, ನೋವಿನಿಂದ ನರಳುತ್ತಾ ಇದೆಯಲ್ಲ, ನಿನಗೋಸ್ಕರ ಯಾರು ಇಲ್ವೇನಪ್ಪ? ನೋಡಮ್ಮ, ಈ ಜಗತ್ತೇ ನನ್ನ ಮನೆ.
ಈ ಸಮಾಜದ ಜನರೇ ನಮ್ಮಂಥವರಿಗೆ ದಿಕ್ಕಿಲ್ಲದವರಿಗೆ ಬಂದು ಬಾಂಧವರು. ಆದರೆ ಕುಡಿಯುವ ಜಲ ಒಂದೇ, ನಡೆಯುವ ದಾರಿ ಒಂದೇ, ಸುಡುವ ಅಗ್ನಿ ಒಂದೇ. ಈ ಮಾನವರು ಹುಟ್ಟಿ ಬರುವ ಹೊಲಸು ದಾರಿ ಒಂದೇ, ನಡುವ ನೇಮೆ ನಿತ್ಯ ಮತವನ್ನು ಸರ್ವಜ್ಞನೆಂದು ಬಸವಣ್ಣವರು ಹೇಳಿದ್ದಾರೆ. ಆದರೂ ಅಂಥ ಮಹಾತ್ಮನೇ ಹೊಳೆ ಹಾರಿಸಿದ್ದಾನೆ ಈ ಮಾನವ. ನೋಡಮ್ಮ, ನಾನು ಸಂಸಾರ ಸಾಗರದಲ್ಲಿ ಮುಳುಗಿ ತೊಳಗಿ ತ್ಯಾಗ ಮಾಡಿ ಬಂದ ಬಡಜೀವಿ. ಅಂದಾಗ ನೀನು ಯಾರಮ್ಮ? ಅಮ್ಮ, ಇವನನ್ನು ನೋಡಿದರೆ ನನಗೆ ಭಯ ಬರುತ್ತಿದೆ. ಹುಚ್ಚನನ್ನು ಹಾಗೆ ಕಾಣುತ್ತಾನೆ. ಹೋಗೋಣ ಬಾರಮ್ಮ. ಮಗು, ಆಗೆಲ್ಲ ಮಾತನಾಡಬಾರ್ದಮ್ಮ, ಆಗೆಲ್ಲ ಮಾತನಾಡಬಾರ್ದು. ನೋಡು, ಈ ಸಂದರ್ಭ ಕೆಟ್ಟದಾಗಿ ಪಾಪ ಇವನು ಕೂಡ ಭಿಕ್ಷೆ ಬೇಡ್ತಾ ಇರ್ಬೋದಮ್ಮ, ನಮ್ಮ ಹಾಗೆ ಭಿಕ್ಷೆ ಬೇಡ್ತಾ ಇರ್ಬೋದು. ನೋಡು, ಇವ್ರನ್ನ ನೋಡಿ ನೀನು ಭಯ ಪಡಬಾರ್ದಮ್ಮ, ಭಯ ಪಡಬಾರ್ದು. ನಾವು ಸಾಗೋದು ದಾರಿಯಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದೇ ಬರುತ್ತಮ್ಮ, ಬಂದೇ ಬರುತ್ತೆ. ಪಾಪ ಈ ಹಸು ಕಂದನನ್ನು ಈ ಸುಡು ಬಿಸಿಲಿನಲ್ಲಿ ಎಲ್ಲಿಗೆ ಕರೆದುಕೊಂಡು ಹೋಗ್ತೀಮ್ಮ? ಕರೆದುಕೊಳ್ಳೋರು ಮನೆಯಲ್ಲಿ ಯಾರೂ ಇಲ್ಲವೇನಮ್ಮ? ನೋಡಿ, ನನ್ನ ಕಥೆ ಕೇಳಿದ್ರೆ ದುರಂತವಾಗಿದೆ. ಎಲ್ಲರೂ ಇದ್ದು ನಾನೀಗ ನಿನ್ನ ಹಾಗೆ ಅರಕು ಬಟ್ಟೆ ತೊಟ್ಟು ಭಿಕ್ಷುಕಿ ಆಗಿದ್ದೀನಮ್ಮ, ಭಿಕ್ಷುಕಿ ಆಗಿದ್ದೀನಿ. ಹಾಗಾದರೆ ನೀನು ಹೇಗೆ ಜೀವನ ಸಾಗಿಸ್ತೀಯಮ್ಮ ಈ ಚಿಕ್ಕ ಮಗುವನ್ನು ಕರೆದುಕೊಂಡು? 9 ತಿಂಗಳು ನನ್ನ ಹೊಟ್ಟೆಯಲ್ಲಿಟ್ಟು ಈ ನನ್ನ ಮಗಳನ್ನ ಸಾಕ್ತೆ. ಆದ್ರೆ ಈಗ ಈ ಸಮಾಜದಲ್ಲಿರೋ ಎಲ್ಲ ಜನರು ಪುಣ್ಯಾತ್ಮರು ಭಿಕ್ಷೆ ನೀಡಿ ನನ್ನ ಮಗಳನ್ನ ಸಾಕ್ತಾ ಇದ್ದಾರೆ ಅಪ್ಪ, ಸಾಕ್ತಾ ಇದ್ದಾರೆ. ಅಮ್ಮ, ಅಮ್ಮ, ಹೊಟ್ಟೆ ಹಸಿತಾ ಇದೆ. ಅಲ್ಲಿ ನೋಡಮ್ಮ, ಶ್ರೀಮಂತರ ಮಕ್ಕಳು ಬ್ರೆಡ್ ಬಿಸ್ಕಿಟ್ಗಳನ್ನು ತಿಂದು ಹೆಚ್ಚಾಗಿ ನಾಯಿಗೆ ಎಸುತ್ತಿದ್ದಾರೆ. ಅದನ್ನೇ ಕೊಡಿಸಮ್ಮ, ಹಸಿವೆಯಾಗಿ ತಿನ್ನುತ್ತೇನೆ. ರೇಖಾ, ಹೆತ್ತ ಕಳಿಗೆ ದುಃಖ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಮ್ಮ, ದುಃಖ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಶ್ರೀಮಂತರ ಮಕ್ಕಳು ಬ್ರೆಡ್ಡು ಬಿಸ್ಕೆಟು ಹಾಲು ಅಂತ ಕುಡಿದು ಪದವಿ ತಗೊಂಡ್ರೆ, ನೀನು ಆಲಸಿದ ಅಣ್ಣ ಮುರುಕು ರೊಟ್ಟಿ ತಿಂದು ಗುಡಿಸಿಲಲ್ಲಿ ಬದುಕುವ ಹಾಗೆ ಆಯ್ತಲ್ಲಮ್ಮ. ನಮ್ಮ ಜೀವನ ಗುಡಿಸಿಲಲ್ಲಿ ಬದುಕುವ ಹಾಗಾಯ್ತಲ್ಲ. ಅಮ್ಮ, ಹಸಿವೆಯಾದಾಗ ಹಳಸಿದ ಅನ್ನ ತಂಗುಳಿ ರೊಟ್ಟಿಯ ಚೂರನ್ನೇ ಮಲ್ಲಮ್ಮನ ಮನೆ ದೇವನಾದ ಮಲ್ಲಿಕಾರ್ಜುನ ಪಂಚಾಮೃತವೆಂದು ಅದನ್ನು ಉಂಡು ಸಂತೃಪ್ತಿ ಪಡಲಿಲ್ಲವೇನಮ್ಮ? ಯಾವಾಗಲೂ ಉಣ್ಣುವ ಅನ್ನದ ಮೇಲೆ ಕೋಪಿಸಿಕೊಳ್ಳಬಾರದಮ್ಮ. ಶ್ರೀಮಂತರು ಉಣ್ಣುವ ಅನ್ನ ಉಡುವ ಬಟ್ಟೆಯು ನಮಗೆ ಬೇಕೆಂದರೂ ಸಿಗುವುದಿಲ್ಲಮ್ಮ. ಅದಕ್ಕೆಂದೇ ಮಹಾತ್ಮ ಗಾಂಧಿ ಸ್ವತಃ ಚರಕದಿಂದ ನೂಲು ತೆಗೆದು ಮೊಳಕಾಲವರೆಗೆ 3 ಮೊಳದ ಖಾದಿ ಪಂಚೆ ಉಟ್ಟು ಜೇನು ಸಾಗಿಸಲಿಲ್ಲವೇನಮ್ಮ? ಆಹಾ, ಎಂಥ ಮುತ್ತಿನಂತ ಮಾತಾಡಿದೆಯಮ್ಮ. ಈ ಮಾತು ನಿನಗೆ ಮನೆಯಲ್ಲಿ ಯಾರು ಹೇಳಿಕೊಟ್ಟಿದ್ರಮ್ಮ? ಸ್ಕೂಲಲ್ಲಿ ಗುರುಗಳು ಹೇಳಿದ್ದರು ಅಲ್ಲವೇನಮ್ಮ? ನನಗೇನೋ ಗೊತ್ತಿಲ್ಲ ಮಗು, ನಾನು ಶಾಲೆ ಕಲಿತವಳಲ್ಲ, ನನಗೆ ಇದೇನೂ ಗೊತ್ತಿಲ್ಲ. ಹೋಗಲಿ, ನಾನೊಂದು ಮಾತು ಹೇಳುತ್ತೇನೆ, ಕೇಳುತ್ತೇನಮ್ಮ? ಹೇಳಪ್ಪ, ಒಳ್ಳೆಯದಾದ್ರೆ ಖಂಡಿತವಾಗ್ಲೂ ಕೇಳ್ತೇನೆ. ನೋಡಮ್ಮ, ನೀನು ನನ್ನ ಹಿಂದೆ ಬಂದರೆ ನಿನ್ನನ್ನು ನಾನು ರಾಣಿಯಾಗಿ ನೋಡಿಕೊಳ್ಳುತ್ತೇನೆ. ಏನಂತೆ? ತಿರುಕ! ನೀನೇ ಭಿಕ್ಷೆ ಬೇಡಿ ಬದುಕ್ತಾ ಇದ್ಯಾ? ಅಂಥದ್ರಲ್ಲಿ ನಾನು ನಿನ್ನ ಜೊತೆ ಬರ್ಬೇಕೆ? ಏಯ್, ನನ್ಗೆ ನಾ ಬಿಗಿ ಹಿಡಿದು ಮಾತಾಡು. ನಡಿಯಮ್ಮ, ನಡಿಯಮ್ಮ, ಹೋಗೋಣ. ಅಯ್ಯೋ ಅಯ್ಯೋ, ನಿಲ್ಲಮ್ಮ, ನಿಲ್ಲಮ್ಮ, ಇಲ್ಲಿ ಕೇಳಮ್ಮ. ನಾನು ಹೇಳಿದ್ದು ಆತ ಇಲ್ಲಮ್ಮ. ಇನ್ನೊಂದು ಕೆಟ್ಟ ಅಪವಾದ ಹೊರಿಸಿ ಹೋಗಬೇಡಮ್ಮ ಈ ತಿರುಕನಿಗೆ. ಈಗಿನ ಕಾಲ ನಾನು ಹೇಳಿದ್ದು ಹಾಗಲ್ಲಮ್ಮ. ಈಗಿನ ಕಾಲದಲ್ಲಿ ಒಂಟಿ ಹೆಣ್ಣು ಸಿಕ್ಕರೆ ಏನು ಹೇಳುತ್ತದೆ ಈ ಗಂಡು ಸಮಾಜ? ಏನು ಹೇಳ್ತಾ ಇದ್ದಪ್ಪ? ನೋಡಮ್ಮ, ನೀನು ಧನಿಕರ ಮನೆ ಬಾಗಿಲಿಗೆ ಹೋಗಿ, ಅಮ್ಮ ಹಸಿವೆ ಆಗಿದೆ, ಅನ್ನ ನೀಡಿ ಎಂದು ಕೇಳಿದಾಗ ಏನು ನಿನಗೆ ಹಸಿವಾಗಿದೆ ಎಂದು ಎದ್ದು ಕಾಣುವ ನಿಮ್ಮಂಥ ಅಂಗಾಂಗಗಳನ್ನು ನೋಡಿ
ಕಾಮನ್ ರಕ್ಷವಾಗಿ ನಿನಗೆ ಅನ್ನ ಕೊಡುವೆ ಬಾ ಎಂದು ಮನೆಗೆ ಕರೆದುಕೊಂಡು ಹೋಗಿ ಬಟ್ಟೆ ಕಳಿಸಿ ಶೀಲ ಹರಣ ಮಾಡಿ ಹೊಟ್ಟೆ ಮುಂದೆ ಮಾಡಿ ಕಳಿಸುತ್ತದೆ ಈ ಸಮಾಜ. ಅದಕ್ಕಾಗಿ ನೀನು ನನ್ನ ಹಿಂದೆ ಬಂದರೆ ನಿನ್ನನ್ನು ಒಡ ಹುಟ್ಟಿದ ಸೋದರಂತೆ ನೋಡಿಕೊಳ್ಳುತ್ತೇನಮ್ಮ. ಅಯ್ಯೋ, ಅನಾಥೋ ದೇವ ರಕ್ಷಕವೆಂದು ಎಲ್ಲರಿಗೂ ದೇವರಿದ್ದಾನೆ, ಹೋಗೋಣ ಬಾರಮ್ಮ. ಅನಾಥೋ ದೇವ ರಕ್ಷಕನಲ್ಲ ಮರಿ, ದೈವೋ ದುರ್ಬಲ ಘಾತಕ. ನಿನಗೆ ಗೊತ್ತಿಲ್ಲ ಇಂದಿನ ಕಾಲ. ಆಯ್ತಣ್ಣ, ತಿಳಿಯದೆ ನಾನು ಸಿಟ್ಟಿನಿಂದ ನಿನಗೆ ಬೈದ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಾನು ನಿನ್ನ ಒಡ ಹುಟ್ಟಿದ ತಂಗಿಯಾಗಿ ನಾನು ನಿನ್ನ ಜೊತೆ ಬರ್ತೀನಣ್ಣ, ನಾನು ನಿನ್ನ ಜೊತೆ ಬರ್ತೀನಿ. ಅಣ್ಣ, ಈಗ ಎಲ್ಲಿಗೆ ಹೋಗೋಣ? ಛೇ ಬೇಡಮ್ಮ, ಎಂಥ ಮಾತನಾಡಿಯಮ್ಮ ಈ ತಿರುಕನಿಗೆ, ಇಂಥ ನಿರ್ಗತಿಕರಿಗೆ. ಅದು ನೋಡಮ್ಮ, ಆ ದೇವಸ್ಥಾನ ಹತ್ತಿರ ನೀವು ಕುಳಿತುಕೊಳ್ಳಿ, ನಾನು ಭಿಕ್ಷೆ ಬೇಡಿ ಹಣ ತರುತ್ತೇನೆ. ಮಾಮ, ಗಂಡಸರು ಕೈ ಓಡಿ ಕೇಳಿದರೆ ಯಾರೂ ಕೊಡುವುದಿಲ್ಲ. ಈಗಿನ ಕಾಲದಲ್ಲಿ ನನ್ನಂತ ಹುಡುಗಿಯರು ಕುಣಿದರೆ ಕೈ ತುಂಬ ಹಣ ಕೊಡುತ್ತಾರೆ. ನನಗೂ ಸ್ಕೂಲಿನಲ್ಲಿ ಹಾಡಲು ಕಲಿಸಿದ್ದಾರೆ. ನೀವು ಹಾಡು ಹಾಡಿ ನಾನು ಡ್ಯಾನ್ಸ್ ಮಾಡುತ್ತೇನೆ. ಆಯಿತು, ನೀವಿಬ್ಬರು ಹಾಡಿ ಕುಣಿಯರಿ, ನಾನು ಧನಿಕರ ನೀಡಿದ ಹಣವನ್ನು ಆರಿಸುತ್ತೇನೆ. ಯಾವ ಜನ್ಮದ ಚಾಪ ಬಾರಾಣಿ ಬಾಜಾರದಲ್ಲಿ ಕುಣಿಯೋಣ, ಜನ ಕುಳಿತಿಯರೋ ಭಿಕ್ಷೆ ನೀಡುವರು. ಬಾರಾಣಿ ಬಾಜಾರದಲ್ಲಿ ಕುಣಿಯೋಣ, ಜನ ಕುಳಿತಿಯರೋ ಭಿಕ್ಷೆ ನೀಡುವರು. ಜನ ಕುಳಿತಿಯರೋ ಭಿಕ್ಷೆ ನೀಡುವರು. ಬಾರಾಣಿ ಬಾಜಾರದಲ್ಲಿ ಕುಣಿಯೋಣ, ಕುಣಿಯೋಣ. ಭಿಕ್ಷೆ ನೀಡುವರು. ಬಾರಾಣಿ ಬಾಜಾರದಲ್ಲಿ ಕುಣಿಯೋಣ, ಜನ ಕುಳಿತಿಯರೋ ಭಿಕ್ಷೆ ನೀಡುವರು. ಜನ ಕುಳಿತಿಯರೋ ಭಿಕ್ಷೆ ನೀಡುವರು. ಜನ ಕುಳಿತಿಯರೋ ಭಿಕ್ಷೆ ನೀಡುವರು. ಜನ ಕುಳಿತಿಯರೋ ಭಿಕ್ಷೆ ನೀಡುವರು. ಇಂಥ ಪರಿಸ್ಥಿತಿ ನೋಡಿ ಹಣ ಕೊಟ್ಟಿದ್ದಾರೆ. ನಿಮ್ಮ ಪರಿಸ್ಥಿತಿ ನೋಡಿ ಹಣ ಕೊಟ್ಟಿಲ್ಲ, ನನ್ನ ಕುಣಿತಕ್ಕಾಗಿ ಹಣ ಒಗೆದಿದ್ದಾರೆ. ಹೌದು ಹೌದು ಹೌದು, ನೀನು ಸಿನಿಮಾ ತಾರೆ ಮಹಾಲಕ್ಷ್ಮಿ, ನಿನ್ನ ಮುಖ ನೋಡಿನೇ ಕೊಟ್ಟಿದ್ದಾರೆ ದುಡ್ಡು. ಇಲ್ಲ ಇಲ್ಲ, ನೀನು ಡಾಕ್ಟರ್ ರಾಜ್ಕುಮಾರ್, ಅದಕ್ಕೆ ನಿನ್ನ ಹಡಿಯ ಕೊಟ್ಟಿದ್ದಾರೆ. ನಿಮ್ಮಿಬ್ರು ನೋಡಿ ಕೊಟ್ಟಿಲ್ಲಪ್ಪ, ನಿಮ್ಮಿಬ್ರನ್ನ ನೋಡಿ ಕೊಟ್ಟಿಲ್ಲ. ಅವರು ನಮ್ಮ ಕಷ್ಟನ ಸಹಿಸ್ಕೊಳಕ್ಕಾಗದೆ ಕೊಟ್ಟಿರೋದು. ಸರಿಯಾಗಿ ಹೇಳಿದೆ ನೋಡಮ್ಮ. ಹಾ, ನೀವು ಆ ದೇವಸ್ಥಾನ ಹತ್ತಿರ ಕುಳಿತುಕೊಳ್ಳಿ, ನಾನು ಪೇಟೆ ಹೋಗಿ ಅಕ್ಕಿ ಮತ್ತು ಬೇಬಿಗೆ ಬಿಸ್ಕೆಟ್ ತರುತ್ತೇನೆ. ಬಾರಾಣಿ ಬಾಜಾರದಲ್ಲಿ ಕುಣಿಯೋಣ, ಜನ ಕುಳಿತಿಯರೋ ಭಿಕ್ಷೆ
ಕಣ್ಣ ಮುಚ್ಚೆ ಕಾಣೆ ಗೂಡೆ ಆಟ ನಮ್ಮ ಬಾಳು ಯಾರ್ಯಾರ